ಹರ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ರಾಮಕೃಷ್ಣ ಪರಮಹಂಸರು ಬಹಳ ಸುಂದರವಾದಂಥ ಸಣ್ಣ ಸಣ್ಣ ಕಥೆಗಳನ್ನು ನಮ್ಮ ಜೀವನಕ್ಕೆ ಬಹಳ ಅನುಕೂಲವಾಗ್ತಕ್ಕಂಥ ವಿಷಯಗಳನ್ನು ಹೇಳ್ತಿದ್ರು ಕಥಾರೂಪವಾಗಿ. ಅದರಲ್ಲಿ ಒಂದು ಕಥೆ ಬರ್ತದ, ಮನುಷ್ಯಗ ಹಣದ ಅಹಂಕಾರ ಹೇಗೆ ಬಂದ್ಬಿಡ್ತದ. ರೊಕ್ಕ ಬಂತಂದ್ರೆ ಮನುಷ್ಯನ ಪ್ರವೃತ್ತಿಯಲ್ಲಿ, ಮನುಷ್ಯನ ಆಚರಣೆಗಳಲ್ಲಿ, ಮಾತುಗಳಲ್ಲಿ ಹೆಂಗೆ ಬದಲಾವಣೆ ಬರ್ತದ ಅಂಬದಕ್ಕೆ ಒಂದು ಕಥೆ ಹೇಳ್ತಾರೆ ಅವರು. ಒಂದು ಕಪ್ಪೆ ಇತ್ತು, ಸಣ್ಣ ಕಪ್ಪೆ. ಅದಕ್ಕೆ ₹1 ಬಂಡಿ ಕಾಯಿನ್ ಸಿಕ್ತು. ಹಾದಿಯಲ್ಲಿ ಯಾರೋ ಬಿಷ್ಟಾಕಿದ್ರು. ಅದು ರೋಡಿನ ಪಕ್ಕದಲ್ಲೇ ಅದರದ್ದು ಸಣ್ಣ ಗೂಡು. ಆ ಕಪ್ಪೆ ಆ ದುಡ್ಡಿನ ದೊಬ್ಕೊಂಡು ಹೋಗಿ ಆ ರೂಪಾಯಿ ತನ್ನ ಸಣ್ಣ ಗೂಡಿನಲ್ಲಿ ಇಟ್ಕೊಂಡು ರಸ್ತೆಯ ಬದಿಯಲ್ಲಿ, ಬಿಲ್ಕುಲ್ ರಸ್ತೆಯ ಪಕ್ಕದಲ್ಲಿ ಅದರ ಮೇಲೆ ಕೂಡ್ತಿತ್ತು. ಸ್ವಲ್ಪ ದಿವಸ ಆಗೋಣ ಅದಕ್ಕೆ ಅಹಂ ಬಂದುಬಿಡ್ತು. ನನ್ನ ಹತ್ರ ₹1 ಇದೆ, ನನ್ನ ಹತ್ರ ಹಣ ಇದೆ. ಹಣ ಬಂತು, ಕಪ್ಪಿಗೆ ಅಹಂಕಾರ ಬಂತು. ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ಬರ್ತಿತ್ತು ಆನೆ. ಆ ಆನೆಯನ್ನು ನೋಡಿ ಕಪ್ಪೆ ಒದರ್ಲಿಕ್ಕತ್ತು. ಏಯ್ ಖಬರ್ದಾರ್, ನಾಳೆಯಿಂದ ಈ ಕಡೆ ಬಂದರೆ ಲತ್ತಿ ತಿಂತಿದ್ದಿ, ಒದಿತೀನಿ ಮಗನೇ, ಈ ಕಡೆ ಬರಬೇಡ. ಆನೆ ಹಚ್ಚ ಕಡೆ ಲಕ್ಷ್ಯ ಕೊಡ್ತಿಲ್ಲ ಅಂತ ಹೇಳೋ ತಾತ್ಪರ್ಯ ಏನಪ್ಪ ಅಂದರೆ, ಸಣ್ಣ ಒಂದು ಕಪ್ಪೆ ಮೇಲಿನ ಹಾಕಿ ನಮ್ಮ ಎಲ್ಲರಿಗೂ ಹೇಳಿದ್ದವರು ಮನುಷ್ಯ. ಅದಕ್ಕೆ ಭೀಷ್ಮಾಚಾರ್ಯ ಹೇಳ್ತಾರ, ಅರ್ಥಸ್ಯ ಪುರುಷೋ ದಾಸಃ. ಅಹಂ ಬಂದ್ಬಿಡ್ತದೆ, ರೊಕ್ಕ ಮದ ತಲೆಗೇರಿ ಬಿಡ್ತದೆ. 4-6 ಲಕ್ಷ ರೂಪಾಯಿ ಪಗಾರು, ಒಂದು 50-60 ಲಕ್ಷ, 1 ಕೋಟಿ 2 ಕೋಟಿ ಜಮಾ ಆಗೋದು. ಮನುಷ್ಯ ಮಕ್ಕಳು ದುಡಿಲಿಕ್ಕೆ ಹತ್ತಿಬಿಟ್ರು. ಎಲ್ಲ ಕಡೆಲಿಂದ ಧನಧಾನ್ಯಗಳು, ಸಂಪತ್ತು ಮನೆಯೊಳಗೆ ಬಂದು ಸೇರ್ಲಿಕ್ಕತ್ತು. ಅಂದಗಳಿಗೆ ಅಹಂ ಬಂದ್ಬಿಡ್ತದೆ. ಅದಕ್ಕಾಗಿ ನಾವು ಕೆಲವು ಜ್ಞಾಪಕ ಇಟ್ಕೊಳ್ಬೇಕು ಜೀವನದಲ್ಲಿ. ಅದಕ್ಕೆ ಒಮ್ಮೆ ಅಕ್ಬರ್ ಮತ್ತು ಬೀರ್ಬಲ್ನ ಕಥೆಯಲ್ಲಿ ಬರ್ತದೆ. ಬೀರ್ಬಲ್ ಒಂದು ಮನೆಯಲ್ಲಿ ಪೆಟ್ಟಿಗೆ ಇತ್ತು. ದಿನನಿತ್ಯ ಆ ಪೆಟ್ಟಿಗೆಯನ್ನು ತೆಗೆದು ನಮಸ್ಕಾರ ಮಾಡಿಕೊಂಡು ಆಸ್ಥಾನಕ್ಕೆ ಹೋಗ್ತಿದ್ದ. ಯಾರೋ ಹೇಳಿದ್ರು ಅಕ್ಬರ್ಗ, ರಾಜ ಬೀರ್ಬಲ್ ಇಷ್ಟು ಹುಷಾರಿರ್ಲಿಕ್ಕೆ, ಬೀರ್ಬಲ್ ಇಷ್ಟು ತೀಕ್ಷ್ಣ ಇರಲಿಕ್ಕೆ, ಬೀರ್ಬಲ್ನ ಬುದ್ಧಿಶಕ್ತಿ ಇಷ್ಟು ಇರಲಿಕ್ಕೆ ಆ ರಹಸ್ಯ ಏನದ ನಮಗೆ ಗುರ್ತಾಯಿತು. ಏನು ರಹಸ್ಯ? ಅದನ್ನ ಪೆಟ್ಟಿಗೆ ಒಳಗೆ ಒಂದು ಯಂತ್ರನೋ ಏನೋ ಅದ. ಪ್ರತಿನಿತ್ಯ ಆ ಯಂತ್ರಕ್ಕೆ ನಮಸ್ಕಾರ ಮಾಡಿ ಬರ್ತಾನ. ಅಲ್ಲಿ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ಕೂಡ್ತಾನ. ಆ ಯಂತ್ರದಿಂದ ಅದಕ್ಕೆಲ್ಲ ಇಷ್ಟು ಇದಾಗ್ಲಿಕ್ಕತ್ತದ, ನೀವು ಬಹುಮಾನಗಳು ಕೊಡ್ಲಿಕ್ಕತ್ತೀರಿ, ಹೌದಾ ಅಂತೇಳಿ ಬೀರ್ಬಲ್ ಕರೆದ ಅಕ್ಬರ್. ಬೀರ್ಬಲ್, ಏನು ಯಂತ್ರ ಅದು? ದಿನನಿತ್ಯ ನಮಸ್ಕಾರ ಮಾಡಿ ಬರ್ತೆ ಅಂತ ಜನರೆಲ್ಲ ಹೇಳ್ತಾ ಇದ್ದಾರ. ಅದರಲ್ಲಿಂದ ನಿನ್ಗೆ ಇಷ್ಟು ಎಲ್ಲ ತೀಕ್ಷ್ಣ ಬುದ್ಧಿ ಇದೆಲ್ಲ ನಿನ್ಗೆ ಇದಾಗ್ತದಂತ, ಏನದು ಹೇಳು ಅಂದಾಗ, ಇಲ್ಲ ರಾಜ ಅದೇನು ಇಲ್ಲ, ಸಾಮಾನ್ಯ ಇದದ, ಅದೇನು ಇಲ್ಲ. ಆಹಾ ಇಲ್ಲ ಏನು ಅದ ಹೇಳು. ತಾವು ನೋಡ್ತಕ್ಕಂಥದ್ದಲ್ಲ ರಾಜ, ಅದು ಸಾಮಾನ್ಯ ನಮ್ಮಂಥವ್ರದ್ದು. ಇಲ್ಲ ಅದನ್ನು ನಾನು ನೋಡೇಬೇಕು, ನೀನು ತಂದು ತೋರಿಸು. ಬೇಡ ರಾಜ, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನ. ಕೇಳೋದಿಲ್ಲ. ಅಕ್ಬರೇ ಮನುಷ್ಯರು ಕಳಿಸಿ ಆ ಪೆಟ್ಟಿಗೆನ ಹೊತ್ಕೊಂಡು ಬರ್ರಿ ಅಂತ. ಕೀಲಿ ತೆಗಿತಾನೆ ಪಾಪ ಕೀಲಿ. ಆ ಕೀಲಿ ತೆಗೆದು ಪೆಟ್ಟಿಗೆ ಓಪನ್ ಮಾಡ್ತಾರೆ. ಅದರಲ್ಲಿ ಒಂದು ಹರಿದಂಥ ಧೋತ್ರ, ಒಂದು ಹರಿದೋದಂಥ ಅಂಗಿ, ಅಂಗುಷ್ಟ ಹರಿದಂಥ ಒಂದು ಹಳೆ ಚಪ್ಪಲಿ, ಸೌದೋದಂಥ ಚಪ್ಪಲಿ, 3 ಐಟಮ್ಸ್ ಇರ್ತಾವೆ. ಅಕ್ಬರ್ಗೆ ಗಾಬರಿ. ಅದರಲ್ಲಿ ಏನೂ ಇಲ್ಲ, ಒಂದು ಚಪ್ಪಲಿ, ಒಂದು ಹರಿದೋದಂಥ ಧೋತ್ರ, ಒಂದು ಹರಿದೋದಂಥ ಅಂಗಿ ಅದ. ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಿ? ದಿನನಿತ್ಯ ಅದ್ರ ಮುಂದೆ ಕೂತೇನು ಪ್ರಾರ್ಥನೆ ಮಾಡ್ತಿ ಅಂದ್ರಂತ ಹೇಳ್ತಾನ, ರಾಜ ನಾನು ಈ ಆಸ್ಥಾನಕ್ಕೆ ಬರಕಲ್ಕ, ನಾನು ನಿಮ್ಮ ಹತ್ರ ಬರಕಲ್ಕ ನನ್ನ ಪರಿಸ್ಥಿತಿ ಹೀಗಿತ್ತು. ಹರಿದಂಥ ಧೋತ್ರ, ಹರಿದಂಥ ಅಂಗಿ, ಸೌದೋದಂಥ ಚಪ್ಪಲಿಗಳು ಹಾಕೊಂಡು ಬಂದಿದ್ದೆ. ನೀವು ನನಗೊಂದು ಮಂತ್ರಿ ಮಾಡಿದ್ರಿ, ಇವತ್ತು ಎಲ್ಲ ಅನುಭವಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ಬಂಗ್ಲಾ, ಸೇವಕರು, ನೌಕರು ಎಲ್ಲ ಕೊಟ್ಟಿದ್ದೀರಿ. ನಿಮ್ಮ ಅನುಗ್ರಹದಿಂದ ಅದೆಲ್ಲ ನಾನು ಅನುಭವಿಸ್ತಾ ಇದ್ದೀನಿ. ಆ ಭಗವಂತ ನನಗಿಷ್ಟೆಲ್ಲ ಕೃಪೆ ಮಾಡಿದ್ದಾನ. ಆದರೆ ನಾನು ನನ್ನ ಔಕಾತ್, ನನ್ನ ಒರಿಜಿನಾಲಿಟಿ, ನಾನು ಎಲ್ಲಿಂದ ಬಂದೆ, ನನ್ನ ಯೋಗ್ಯತೆ ಏನಿತ್ತು ಅದು ಮರಿಬಾರ್ದು ಅಂಥೇಳಿ ಪ್ರತಿನಿತ್ಯ 1 ಸಲ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ, ಇನ್ನೇನು ಇಲ್ಲ ಅಂಥೇಳಿ. ನೋಡ್ರಿ ಎಷ್ಟು ದೊಡ್ಡ ಸಂದೇಶ. ಕಪ್ಪೆ ಕಥೆ ಆಗಲಿ, ಈ ಬೀರ್ಬಲ್ ಆ ಡೆಬ್ಬಿಗೆ ನಮಸ್ಕಾರ ಮಾಡೋದು ಬರೋದಾಗಲಿ, ಇದರಲ್ಲಿ ಇರ್ತಕ್ಕಂಥ ಹಿಂದಿನ ಏನಂದ್ರೆ, ನಾವು ಸಹಿತ ಅನುಭವಿಸ್ಬೇಕು. ನಮ್ಮ ಮನೆ ಮುಂದೆ ಸ್ವಾಸ್ಥ್ಯಕ್ಕೆ ಬರಿತೀವಿ, ಧರ್ಮ ಅರ್ಥ ಕಾಮ ಮೋಕ್ಷ, ಇವು 4 ದಿಕ್ಕುಗಳು. ಧರ್ಮದಿಂದ ಅರ್ಥವನ್ನು ಗಳಿಸಿ, ಬೇಕಾದಷ್ಟು ಸಾಕಷ್ಟು ಗುಡ್ಡದ ಪ್ರಮಾಣದಾಗ ಗಳಿಸ್ರಿ, ಏನು ಪರವಾಗಿಲ್ಲ.
ಗಳಿಸ್ಲಿಕ್ಕೆ ನಮ್ಮ ಶಾಸ್ತ್ರಗಳು ಬೇಡ ಅಂತ ಹೇಳ್ತಾ ಇಲ್ಲ. ಧರ್ಮ, ಅರ್ಥ, ಕಾಮ ಎಲ್ಲ ಕಾಮನೆಗಳನ್ನು ಪೂರ್ತಿ ಮಾಡಿಕೊಡ್ರಿ. ನಿಮ್ಗೆ ಏನೇನು ಬೇಕು ಹೋಗ್ರಿ, ಸ್ವಿಟ್ಜರ್ಲ್ಯಾಂಡ್ ಹೋಗ್ಬರ್ರಿ, ಅಮೆರಿಕ ಹೋಗ್ರಿ, ಎಲ್ಲ ತಿರುಗಿಬರ್ರಿ ಜಗತ್ತು. ಆದರೆ ಕೊನೆಯದು ಮೋಕ್ಷದ ಕಡೆ ನಿಮ್ಮ ಲಕ್ಷ್ಯ ಇರಲಿ, ಪರಮಾತ್ಮನ ಕಡೆ ಲಕ್ಷ್ಯ ಇರಲಿ. ಇನ್ನೊಬ್ಬರಿಗಾಗಿ ಏನಾದರೂ ಮಾಡ್ರಿ, ಪರೋಪಕಾರ ಮಾಡ್ರಿ, ಇಂಥ ಒಳ್ಳೆ ಕೆಲಸಗಳನ್ನು ಮಾಡ್ರಿ ಅಂತ ಹೇಳಿ ನಮ್ಮ ಶಾಸ್ತ್ರಗಳು ಹೇಳ್ತಾವೆ. ಅದಕ್ಕೆ ಹಣದ ಅಹಂಕಾರ ಬರಬಾರ್ದು. ಬಹುತ್ ಕಮಾಯೆ ಹೀರೆ ಮೋತಿ, ಬಹುತ್ ಕಮಾಯೆ ಹೀರೆ ಮೋತಿ, ಕ್ಯಾ ಕರೆ ಯಾರೋ ಕಫನ್ ಕೋ ಜೇಬ್ ನೈ ಹೋತಿ, ಕಫನ್ ಕೋ ಜೇಬ್ ನೈ ಹೋತಿ. ಏನು ಮಾಡೋಣ, ಗಳಿಸಿದ್ದೀವಿ ಜಗ್ಗೆ, ಮ್ಯಾಲೆ ಒಯ್ಬೇಕಂದ್ರೆ ನಮ್ಮ ಹೆಣ ಹೊರ ಬಟ್ಟೆ ಏನಿರುತ್ತೆ ಅದಕ್ಕೆ ಕಿಶ ಇರೋದಿಲ್ಲ. ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಹಣನ ಗಳಿಸ್ರಿ, ಅನುಭವ ಮಾಡ್ರಿ, ಜೊತೆಯಲ್ಲಿ ಪರಮಾತ್ಮನ ಕಡೆ ಲಕ್ಷ್ಯ ಇರಲಿ, ಮೋಕ್ಷದ ಕಡೆ ಲಕ್ಷ್ಯ ಇರಲಿ. ಬೇರೆಯವರು, ಸಮಾಜ, ಬಂಧು ಬಳಗ, ಪರಿವಾರ ಎಲ್ಲದರ ಕಡೆ ಸ್ವಲ್ಪ ಗಮನ ಕೊಡ್ರಿ. ಅಹಂ ಬರಬಾರ್ದು. ರೊಕ್ಕದ ಅಹಂ ಭಾಳ ಡೇಂಜರಸ್. ಗರ್ವಭಂಗ ಅಂತೇಳಿ ಅನೇಕ ನಾಟಕಗಳು, ಸಿನಿಮಾಗಳು, ಅರ್ಜುನ ಗರ್ವಭಂಗ, ಭೀಮಸೇನ ಗರ್ವಭಂಗ ಅಂತಂತ ಅತಿರಥಿ ಮಹಾರಥಿಗಳಿಗೆ ಸಹಿತ ಗರ್ವ ಬಂದಿತ್ತು. ನಾವಂಗರು ಸಾಮಾನ್ಯ ಮನುಷ್ಯರು, ನಮಗೆ ಗರ್ವ ಸಹಜವಾಗಿ ಬರ್ತದೆ. ನಮ್ಮ ಮಕ್ಕಳಿಗೆ ಬರ್ತದೆ, ನಮ್ಮ ಹೆಂಡಂದ್ರಿಗೆ ಬರ್ತದೆ, ನಮ್ಮ ಅಣ್ಣ ತಮ್ಮರಿಗೆ ಬರ್ತದೆ, ಎಲ್ಲರಿಗೂ ಗರ್ವ ಬಂದುಬಿಡ್ತದೆ, ರೊಕ್ಕದ ಅಹಂಕಾರ ಬಂದುಬಿಡ್ತದೆ. ಅಹಂಲಿಂತ ಬಚಾಸ್ರಿ, ಅಹಂಲಿಂತ ನೀವು ಎಚ್ಚರಿಕೆಲಿಂತಿರ್ರಿ. ಅದಕ್ಕೆ ಗೌತಮ್ ಬುದ್ಧ ಹೇಳ್ತಿದ್ದ, ಆತನ ಹತ್ರ ಸನ್ಯಾಸ ದೀಕ್ಷೆ ಯಾರಾದರೂ ತಗೋಲಿಕ್ಕೆ ಬಂದ್ರೆ 4 ತಿಂಗಳ ಸ್ಮಶಾನ ವಾಸ ಮಾಡಿ ಬರ್ರಿ, 4 ತಿಂಗಳ ಸ್ಮಶಾನದಲ್ಲಿರ್ರಿ. ಅತಿರಥಿ ಮಹಾರಥಿಗಳು ಸುಟ್ಟು ಬೂದಿ ಆಗ್ತಕ್ಕಂಥದ್ದು, ಹಿಡಿ ಮಣ್ಣು ಆಗ್ತಕ್ಕಂಥದ್ದು ನೋಡ್ರಿ, ಅವಾಗ ನಾನು ಸನ್ಯಾಸ ಕೊಡ್ತೀನಿ ಅಂತ ಹೇಳ್ತಿದ್ದ. ಕಾರಣ ಎಚ್ಚರಿಕೆ ಇರಬೇಕು. ನಾವೇನು ಭಸ್ಮ ಹಚ್ತೀವಿ, ತ್ರಿಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೇ ಮಾಮೃತಾತ್ ಅಂತೇಳಿ ಹೇಳಿಸ್ತೀವಿ ಮಂತ್ರ. ಅಂದ್ರೆ ನಾನೇನು ಈ ಭಸ್ಮ ಹಚ್ಚಿದ್ದೀನಿ, ಇದು ನಿನ್ನೆ ಒಬ್ಬವನು ಸತ್ತು ಭಸ್ಮ,